ನಮಸ್ಕಾರ ಸ್ನೇಹಿತರೆ. ನೋಡಿ, BMTC ಅವರು ಬಸ್ ಓಡಿಸ್ತಾವ್ರೆ. ಅವರು ಜನಗಳಿಗೆ ಸೇವೆ ಮಾಡ್ತಾವ್ರು, ಏನ್ ಮಾಡ್ತಾವ್ರೆ ಅನ್ನೋದೇ ಒಂದೊಂದ್ ಟೈಮ್ ಗೊತ್ತಾಗಲ್ಲ. ನೋಡಿ, ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟವ್ರೆ. ಇವಾಗ ಎಲ್ಲ ಯಾವ್ದು ಗೌರ್ಮೆಂಟ್ ಫುಲ್ ಎಲ್ಲಾರ್ಗು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಇವಾಗ ಮೊದ್ಲು ಹೆಂಗೋ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡೋರು ಎಲ್ಲಾ ತರ. ಯಾವಾಗ ಚೆನ್ನಾಗಿತ್ತು ಡ್ರೈವಿಂಗ್ ಎಲ್ಲ, ಆಕ್ಸಿಡೆಂಟ್ಗಳು ಕಮ್ಮಿ ಆಗವು. ಇವಾಗ ಏನಿಲ್ಲ, DL ಇತ್ತಾ, ಓಕೆ, 2 ವರ್ಷ ಬ್ಯಾಡ್ಜ್ ಆಗೈತಾ, ಮುಗೀತು, ಕೊಟ್ಬಿಡೋದೆಯ. ಅವ್ರು ಗಾಡಿ ಓಡ್ಸಕ್ ಬರುತ್ತೋ ಬರಲ್ವೋ ಒಂದು ಗೊತ್ತಿಲ್ಲ. ನೋಡಿ, ನಾವ್ ಮುಂದಗಡೆ ಪಕ್ಕದಲ್ಲಿ ಒಂದು ಬಸ್ ಹೋಗ್ತಾ ಇದೆ, ಆ ಬಸ್ ಪಕ್ಕ ನಾನಿದ್ದೀನಿ. ಆ ಸಿಗ್ನಲ್ ಬಿತ್ತು, ಬಸ್ ನಿಲ್ಸಿದ್ರು ಅಂದ್ಬಿಟ್ಟು ನಾನ್ ಸ್ಟಾಪ್ ಮಾಡ್ದೆ. ಸಿಗ್ನಲ್ ಬಿತ್ತಲ್ಲ ಅಂತವ ನಾನ್ ಸ್ಟಾಪ್ ಮಾಡ್ತಿದ್ದಂಗೆ ಇವರು ಆ ಬಸ್ ಓವರ್ಟೇಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಸೀಟ್ ಹಾಕಬೇಕು ಮುಂದ್ಗಡೆ ಇರೋರ್ನ. ಅದಕ್ಕೋಸ್ಕರ ಸಿಗ್ನಲ್ ಜಂಪ್ ಮಾಡಿದ್ರು. ರೈಟ್ ಅಲ್ಲಿ ಇರೋದ್ ನಮ್ನ ನೋಡ್ನೇ ಇಲ್ಲ. ನನ್ ಗಾಡಿ ಓಕೆ ಟಚ್ ಆಯ್ತು, ರೆಡಿ ಮಾಡ್ಸೋಣ. ಅದ್ರಲ್ಲಿ 2 ವೀಲರ್ ಪಾಪ ಯಾರು ಒಬ್ರು ಲೇಡೀಸ್ ಗಿಡೀಸ್ ಸ್ಕೂಟಿ ಯಾವ್ದಾರ ಆಕ್ಟಿವ್ ಅವ್ರು ಸಿಗಾಕೊಂಡಿದ್ರೆ ಏನಾಗಿದೆ ಅದ್ರಲ್ಲಿ? ಅಲ್ಲೇ ತಲೆ ಮೇಲೆ ಹೋಗ್ತಾ ಇರೋದಂಗೆ ಗಾಡಿ. ಈ ತರ ಆದ್ರೆ ಹೆಂಗೆ ಹೇಳಿ? ಈ ತರ ಕೊಡಕ್ಕಿಂತ ಫಸ್ಟ್ ಚೆಕ್ ಮಾಡ್ಬೇಕು, ಯಾವ ತರ ಏನು ಡ್ರೈವಿಂಗು ಎಲ್ಲಾನು ಚೆಕ್ ಮಾಡಿ ಆಮೇಲಿಂದ ಕೊಡ್ಬೇಕು. ಅದ್ರಲ್ಲೂ BMTC ಅಲ್ಲಿ ಅಂತೂ ಹಿಂದೆ ಮುಂದೆ ಅವ್ರು ಬರ್ತಾ ಇದ್ರು ನೋಡೋದೇ ಇಲ್ಲ. ಹಿಂದೆ ಯಾರು ಲೇಡೀಸ್ ಬರ್ತಾ ಇರ್ತಾರೋ, ಏನ್ ಬರ್ತಾ ಇರ್ತಾರೆ, ಯಾರು ಏನು ನೋಡೋದಿಲ್ಲ, ಸುಮ್ನೆ ಹೊಡ್ಕೊಂಡು ಹೋಗ್ಬಿಡೋದೆಯ. ಮುಂದೆ ಸಿಗ್ನಲ್ ಬಿದ್ದದ ಅದನ್ನು ಚೆಕ್ ಮಾಡೋದಿಲ್ಲ. ಹಿಂದೆ ಮುಂದೆ ಕೇಳಿದ್ರೆ ಮತ್ತೆ ನಮ್ದೇ ತಪ್ಪು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವ್ರದೇ ಗಾಡಿಗೆ ನಾವು ಟಚ್ ಮಾಡ್ಬಿಟ್ರೆ ಬಿಟ್ಬಿಡ್ತಾರೆ ಹೇಳಿ, ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ.